ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಕಾರ್ತಿಕ್ ರಿಷಿ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಬ್ಯಾಂಗ್ಳೂರಲ್ಲಿ ರೇಡಿಯೇಷನ್ ಆಂಕಾಲಜಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ ರೇಡಿಯೇಷನ್ ಯಾವ ಥರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಯೂರಿನರಿ ಬ್ಲ್ಯಾಡರ್ ಅಂದರೆ ಏನು? ಅದು ನಮ್ಮ ದೇಹದಲ್ಲಿ ಒಂದು ಮುಖ್ಯ ಆರ್ಗನ್ನು. ಕಿಡ್ನಿಯಿಂದ ಬರೋ ಯೂರಿನ್ನು ಈ ಯೂರಿನರಿ ಬ್ಲ್ಯಾಡರಲ್ಲಿ ಕಲೆಕ್ಟ್ ಆಗುತ್ತೆ ಅಥವಾ ಸೇವ್ ಆಗುತ್ತೆ, ಮತ್ತು ಟೈಮ್ ಬಂದಾಗ ಅಲ್ಲಿಂದ ವಿಸರ್ಜನೆ ಆಗುತ್ತೆ. ಸೊ ಈ ಯೂರಿನರಿ ಬ್ಲ್ಯಾಡರಲ್ಲೂ ಕೂಡ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಇದು ಯಾವ ಥರ ಕ್ಯಾನ್ಸರ್ ಅಂದರೆ 2-3 ಥರ ಬರುತ್ತೆ. ಮೇಯ್ನಾಗಿ ಟ್ರಾನ್ಸಿಷನಲ್ ಸೆಲ್ ಕಾರ್ಸಿನೋಮಾ ಅಥವಾ ಯೂರೋಥೆಲಿಯಲ್ ಕಾರ್ಸಿನೋಮಾ ಅಂತ ನಾವು ಹೇಳ್ತೀವಿ. ಅದನ್ನು ಈ ಕ್ಯಾನ್ಸರ್ ಹೇಗೆ ಗೊತ್ತಾಗತ್ತೆ ಅಂದರೆ, ಯೂಶ್ವಲಿ ನಾವು ಯೂರಿನ್ ಪಾಸ್ ಮಾಡಿದಾಗ ಅದರಲ್ಲಿ ರಕ್ತ ಕಾಣಿಸ್ಕೋಬೋದು. ನೋವು ಏನೂ ಇರೋದಿಲ್ಲ, ಆದರೆ ರಕ್ತ ಕಾಣಿಸ್ಕೊಂಡಾಗ ಯೂರಾಲಜಿಸ್ಟ್ ಅಥವಾ ಯೂರೋ ಆಂಕಾಲಜಿಸ್ಟ್ ಹತ್ರ ಚೆಕ್ ಮಾಡಿಸ್ಕೊಂಡಾಗ ಇದು ಗೊತ್ತಾಗತ್ತೆ. ಅದು ಯೂರಿನರಿ ಬ್ಲ್ಯಾಡರಲ್ಲಿ ಯೂರೋ ಆಂಕಾಲಜಿಸ್ಟ್ ಅವರು ಕ್ಯಾಮ್ರಾ ಹಾಕಿ ನೋಡಿದ್ರೆ ಅಲ್ಲಿ ಒಂದು ಸಣ್ಣ ಅಲ್ಸರು ಅಥವಾ ಗಡ್ಡೆ ಥರ ಕಾಣುತ್ತೆ. ಸೊ ಈ ಮೂಲಕ ಯೂರಿನರಿ ಬ್ಲ್ಯಾಡರಲ್ಲಿ ಕ್ಯಾನ್ಸರ್ ಗೊತ್ತಾಗತ್ತೆ. ಇದು ಟ್ರೀಟ್ಮೆಂಟ್ ಹೇಗೆ ಅಂದರೆ, ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಈ ಒಳಗಡೆ ಸಿಸ್ಟೋಸ್ಕೋಪಿ ಅಂತ ಕೀ ಹೋಲ್ ಸರ್ಜರಿ ಥರ ಸಿಸ್ಟೋಸ್ಕೋಪಿ ಮೂಲಕನೇ ಅದನ್ನು ತೆಗಿಬೋದು. ಆದರೆ ಸ್ವಲ್ಪ ಅಡ್ವಾನ್ಸ್ಡ್ ಆದಾಗ ನಾವೇನು ಹೇಳ್ತೀವಿ ಅಂದರೆ ಮಸಿಲ್ ಇನ್ವೇಸಿವ್ ಬ್ಲ್ಯಾಡರ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ 2 ಥರ ಬರುತ್ತೆ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ, ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ. ಒಂದು ಬರೀ ಮೇಲ್ಗಡೆ ಭಾಗದಲ್ಲಿ ಮಾತ್ರ ಇರುತ್ತೆ, ಅದಕ್ಕೆ ಈ ಸಿಸ್ಟೋಸ್ಕೋಪಿ ಮೂಲಕ ಅದನ್ನು ತೆಗೆದುಬಿಡ್ಬೋದು, ಅದಷ್ಟೇ ಸಾಕಾಗತ್ತೆ. ಆದರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆದಾಗ ನಮ್ಮ ಯೂರಿನರಿ ಬ್ಲ್ಯಾಡರು ಒಂದು ಟೈಪ್ ಆಫ್ ಮಸಿಲ್ ಇರುತ್ತೆ. ಅದರಲ್ಲಿ ಆ ಮಸಿಲ್ ಒಳಗಡೆ ಹೋದಾಗ ನಾವು ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಥವಾ ಮಸಿಲ್ ಇನ್ವೇಸಿವ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಮಸಿಲ್ ಇನ್ವೇಸಿವ್ ಕ್ಯಾನ್ಸರ್ ಆದಾಗ ಟ್ರೀಟ್ಮೆಂಟ್ ಸ್ವಲ್ಪ ಹೆಚ್ಚಿಗೆ ಕೊಡಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನಪ್ಪ ಅಂದರೆ, ಈ ಥರ ಮಸಿಲ್ ಇನ್ವೇಸಿವ್ ಕ್ಯಾನ್ಸರ್ಗೆ ಆ ಬ್ಲ್ಯಾಡರನ್ನೇ ತೆಗೆದುಬಿಡಬೇಕು. ಸರ್ಜರಿ ಮಾಡಿ ಆ ಎಂಟೈರ್ ಯೂರಿನರಿ ಬ್ಲ್ಯಾಡರ್ನೇ ತೆಗ್ದು ನಮ್ಮ ಯೂರಿನ್ ಪಾಸ್ ಮಾಡೋಕ್ಕೆ ಬೇರೆ ಥರ ದಾರಿ ಮಾಡಿಕೊಡ್ತಾರೆ, ಅಥವಾ ಹೊಸ ಯೂರಿನರಿ ಬ್ಲ್ಯಾಡರ್ನೇ ಕ್ರಿಯೇಟ್ ಮಾಡ್ತಾರೆ ಯೂರೋ ಆಂಕಾಲಜಿಸ್ಟ್ ಅವರು. ಈ ಮೂಲಕ ಏನಾಗುತ್ತೆ ಅಂದರೆ, ಅದು ಕಾಯಿಲೆನೂ ತೆಗೆಯುತ್ತೆ ಮತ್ತು ಕ್ಯೂರ್ ರೇಟ್ಸು ಕೂಡ ಹೆಚ್ಚಿಗೆ ಆಗುತ್ತೆ. ಆದರೆ ಕೆಲವು ಸಮಯದಲ್ಲಿ ಬರೀ ಆ ಸರ್ಜರಿ ಮಾತ್ರ ಸಾಲಲ್ಲ, ಅಥವಾ ಕೆಲವು ಜನದಲ್ಲಿ ಆ ಸರ್ಜರಿ ಮಾಡೋಕ್ಕೆ ಆಗೋದಿಲ್ಲ. ಈಗ ತುಂಬ ವಯಸ್ಸಾಗಿದೆ ಅಥವಾ ಬೇರೆ ಥರ ಕಾಯಿಲೆಗಳಿರೋದ್ರಿಂದ ತುಂಬ ಹೆಚ್ಚಿಗೆ ಸರ್ಜರಿ ಮಾಡಿದ್ರೆ ರಿಸ್ಕ್ ಇರುತ್ತೆ, ಅಥವಾ ಅನಸ್ತೇಷಿಯಾ ಕೊಡೋಕ್ಕೆ ರಿಸ್ಕ್ ಇರುತ್ತೆ. ಸೊ ಈ ಥರ ಎಲ್ಲ ಪರಿಸ್ಥಿತಿ ಬಂದಾಗ ಆ ಯೂರಿನರಿ ಬ್ಲ್ಯಾಡರ್ನ ಪೂರ್ತಿಯಾಗಿ ತೆಗಿಯೋಕ್ಕಾಗೋದಿಲ್ಲ. ಸೊ ಇಲ್ಲಿ ಈ ಜಾಗದಲ್ಲಿ ರೇಡಿಯೇಷನ್ನು ತುಂಬ ಹೆಲ್ಪ್ ಆಗುತ್ತೆ, ಅಥವಾ ರೇಡಿಯೇಷನ್ ಮೂಲಕ ಕೂಡ ನಾವು ಅದನ್ನು ವಾಸಿ ಮಾಡ್ಬೋದು. ಸೊ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ಈ ಬ್ಲ್ಯಾಡರ್ ಕಾಯಿಲೆ ಸಿಸ್ಟೋಸ್ಕೋಪಿಯಲ್ಲಿ ಕಾಣಿಸ್ದಾಗ ಎಷ್ಟಾಗತ್ತೋ ಅಷ್ಟು ಯೂರೋ ಆಂಕಾಲಜಿಸ್ಟ್ ಸರ್ಜನ್ನು ಅದನ್ನು ತೆಗಿತಾರೆ. ಅದನ್ನು ನಾವು ಮ್ಯಾಕ್ಸಿಮಲ್ TURBT ಅಂತ ಹೇಳ್ತೀವಿ, ಅಥವಾ ಟ್ರಾನ್ಸ್ ಯೂರೆಥ್ರಲ್ ರಿಸೆಕ್ಷನ್ ಆಫ್ ದಿ ಬ್ಲ್ಯಾಡರ್ ಟ್ಯೂಮರ್. ಎಷ್ಟಾಗತ್ತೋ ಅಷ್ಟು ತೆಗಿತಾರೆ. ಆ ಕಣ್ಣು ಕಾಣಿರೋದಂತೆಲ್ಲ ತೆಗ್ದಾದ್ಮೇಲೆ ಆ ಜಾಗದಲ್ಲಿ ಕಣ್ಣಿಗೆ ಕಾಣದೇ ಇರೋವಂಥ ಸೆಲ್ಸ್ ಎಲ್ಲ ಉಳ್ಕೊಂಡಿರುತ್ತೆ ಯೂರಿನರಿ ಬ್ಲ್ಯಾಡರ್ ಒಳಗಡೆ. ಇದನ್ನು ನಾವು ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ಕೊಟ್ಟು ಇದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಸೊ ಹೇಗೆ ಮಾಡ್ತೀವಿ ಅಂದರೆ, ಆ ಯೂರಿನರಿ ಬ್ಲ್ಯಾಡರಲ್ಲಿ ನಾವು ಮೊದಲು ಸ್ಕ್ಯಾನ್ಸ್ ಮಾಡಿರ್ತೀವಿ. ಆವಾಗ ಆ ಬ್ಲ್ಯಾಡರಲ್ಲಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಜಾಗಕ್ಕೆ ಮಾತ್ರ ರೇಡಿಯೇಷನನ್ನು ಫೋಕಸ್ ಮಾಡಿ ನಾವು ಟ್ರೀಟ್ ಮಾಡ್ತೀವಿ. ಈ ಯೂರಿನರಿ ಬ್ಲ್ಯಾಡರಲ್ಲಿ ವಿಶೇಷ ಏನು ಅಂದರೆ, ಆ ಯೂರಿನ್ ಫಿಲ್ ಆದಾಗ ಡೈಲಿ ಒಂದೇ ಥರ ಫಿಲ್ ಆಗೋದಿಲ್ಲ. ಕೆಲವು ದಿನ ನಿಮಗೆ ಬ್ಲ್ಯಾಡರ್ ಹೆಚ್ಚಿಗೆ ಫಿಲ್ ಆಗಿರುತ್ತೆ, ಕೆಲವು ದಿನ ಸ್ವಲ್ಪ ಕಮ್ಮಿ ಫಿಲ್ ಆಗಿರುತ್ತೆ. ಸೊ ಅದಕ್ಕೆ ನಾವು ರೇಡಿಯೇಷನನ್ನು ಕರೆಕ್ಟಾಗಿ ಕೊಡಬೇಕು ಅಂದಾಗ ನಾವು ಪ್ಲ್ಯಾನಿಂಗಲ್ಲಿ ಏನು ಮುಖ್ಯವಾಗಿ ಕೇರ್ಫುಲ್ಲಾಗಿರಬೇಕು ಅಂದರೆ,
ಎವ್ರಿ ಡೇ ಆ ಬ್ಲ್ಯಾಡರ್ ಫಿಲ್ಲಿಂಗು ಒಂದೇ ಥರ ಇರೋ ಥರ ನಾವು ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ನಾವು ಏನು ಹೇಳ್ತೀವಿ ಅಂದರೆ ರೇಡಿಯೇಷನ್ಗೆ ಮುಂಚೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಅಟ್ಲೀಸ್ಟ್ ಒಂದು ಅರ್ಧ ಲೀಟರ್ ನೀರು ಕುಡ್ದು ಒಂದು ಅರ್ಧ ಮುಕ್ಕಾಲು ಅವರ್ ವೆಯ್ಟ್ ಮಾಡಿ ಅದಾದಮೇಲೆ ನಾವು ರೇಡಿಯೇಷನ್ಗೆ ತೊಗೊಳ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಬ್ಲ್ಯಾಡರಲ್ಲಿ ಯೂರಿನ್ ಫಿಲ್ ಆದಾಗ ಪೂರ್ತಿ ಬ್ಲ್ಯಾಡರ್ಗೆ ರೇಡಿಯೇಷನ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ಬರೀ ಯಾವ ಭಾಗದಲ್ಲಿ ಕಾಯಿಲೆ ಇರುತ್ತೋ ಆ ಭಾಗಕ್ಕೆ ಮಾತ್ರ ನಾವು ಫೋಕಸ್ ಮಾಡಿ ರೇಡಿಯೇಷನನ್ನು ಕೊಡ್ಬೋದು. ಈಗ ಕೆಲವು ವರ್ಷಗಳ ಹಿಂದೆ ಒಂದು 10-20 ವರ್ಷ ಹಿಂದೆ ಈ ಥರ ಫೆಸಿಲಿಟೀಸ್ ಇರಲಿಲ್ಲ. ಸೊ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಪೂರ್ತಿ ಬ್ಲ್ಯಾಡರ್ಗೆ ರೇಡಿಯೇಷನ್ ಕೊಡ್ತಾ ಇದ್ವಿ. ಆದರೆ ಪೂರ್ತಿ ಬ್ಲ್ಯಾಡರ್ಗೆ ರೇಡಿಯೇಷನ್ ಕೊಡೋದು ಒಳ್ಳೆಯದಲ್ಲ. ಆ ಬ್ಲ್ಯಾಡರಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಮೋಸ್ಟ್ ಕಾಮನ್ ಏನಪ್ಪ ಅಂದರೆ ಬ್ಲ್ಯಾಡರ್ ಒಳಗಡೆ ರಕ್ತ ಶುರು ಆಗುತ್ತೆ. ಸೊ ಯೂರಿನ್ನಲ್ಲಿ ರಕ್ತ ಹೋಗ್ತಾನೆ ಇರುತ್ತೆ. ಆ ರಕ್ತನ ನಿಲ್ಲಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಎರಡನೇದು ಮುಖ್ಯವಾಗಿ ಏನು ಅಂದರೆ ನಾನು ಹೇಳಿದೆ ಆವಾಗಲೇ ಬ್ಲ್ಯಾಡರಲ್ಲಿ ಒಳಗಡೆ ಮಸಲ್ ಇರುತ್ತೆ ಅಂತ. ಈ ರೇಡಿಯೇಷನ್ ಪೂರ್ತಿ ಬ್ಲ್ಯಾಡರ್ ಮಸಲಿಗೆ ಬಿದ್ದಾಗ ಆ ಮಸಲ್ಲು ಚಿಕ್ಕದಾಗೋಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಬ್ಲ್ಯಾಡರ್ದು ಕೆಪಾಸಿಟಿ ಅಂದರೆ ಬ್ಲ್ಯಾಡರಲ್ಲಿ ಎಷ್ಟು ಯೂರಿನ್ ಹಿಡ್ಕೋಬೋದು ಅನ್ನೋದು ಕಮ್ಮಿ ಆಗಿಬಿಡುತ್ತೆ. ಈಗ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸುಮಾರು 350 ಇಂದ 400 ml ಯೂರಿನ್ ಹಿಡ್ಕೋಬೋದು ಅಂದರೆ ರೇಡಿಯೇಷನ್ ಪೂರ್ತಿ ಬ್ಲ್ಯಾಡರಿಗೆ ಕೊಟ್ಟ ಮೇಲೆ ಅದು ಎಷ್ಟು ಚಿಕ್ಕದಾಗತ್ತೆ ಅಂದರೆ 100 ml ಕೂಡ ಹಿಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಪೇಷಂಟಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಪದೇ ಪದೇ ಟಾಯ್ಲೆಟಿಗೆ ಹೋಗಬೇಕಿತ್ತು ಅಥವಾ ಲೈಫ್ ಲಾಂಗ್ ಕ್ಯಾಥೆಟರ್ ಹಾಕಬೇಕಿತ್ತು, ಬ್ಲೀಡಿಂಗ್ ಆಗೋದು. ಸೊ ಈ ಥರ ಹಲವಾರು ಸಮಸ್ಯೆಗಳಿತ್ತು ಬ್ಲ್ಯಾಡರ್ಗೆ ರೇಡಿಯೇಷನ್ ಕೊಡಬೇಕಾದ್ರೆ. ಆದರೆ ಇವಾಗ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಮತ್ತು ನಮಗೂ ಈ ಕ್ಯಾನ್ಸರ್ಸ್ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗಿರೋದ್ರಿಂದ ನಾವು ಇವಾಗ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಡೀ ಬ್ಲ್ಯಾಡರ್ಗೆ ರೇಡಿಯೇಷನ್ ಕೊಡೋ ಅವಶ್ಯಕತೆ ಬರೋದಿಲ್ಲ. ನಾನು ಆಗಲೇ ಹೇಳ್ದಂಗೆ ನೀರು ಕುಡಿಸ್ಬಿಟ್ಟು ಯೂರಿನರಿ ಬ್ಲ್ಯಾಡರ್ನ ದೊಡ್ಡದು ಮಾಡಿ ಎಲ್ಲಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಕಾಯಿಲೆ ಇದೆಯೋ ಆ ಭಾಗಕ್ಕೆ ಮಾತ್ರ ಫೋಕಸ್ ಮಾಡಿ ರೇಡಿಯೇಷನ್ ಕೊಡ್ತೀವಿ. ಈ ಥರ ಕೊಟ್ಟಾಗ ಇನ್ನು ಮಿಕ್ಕಿದ ಬ್ಲ್ಯಾಡರೆಲ್ಲ ನಾರ್ಮಲ್ ಇರೋದ್ರಿಂದ ಬ್ಲ್ಯಾಡರ್ ಚಿಕ್ಕದಾಗೋ ಸಾಧ್ಯತೆ ಇರೋದಿಲ್ಲ. ಮತ್ತು ಒಂದು ಭಾಗಕ್ಕೆ ಮಾತ್ರ ಕೊಡೋದ್ರಿಂದ ರಕ್ತ ಹೋಗೋದೂ ಕಮ್ಮಿ ಆಗುತ್ತೆ ಮತ್ತು ಕ್ಯಾನ್ಸರ್ ಕಾಯಿಲೆ ಕೂಡ ವಾಸಿ ಆಗುತ್ತೆ. ಸೊ ಈ ಅಡ್ವಾನ್ಸ್ಮೆಂಟ್ಸ್ಗಳಿಂದ ಇವಾಗ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ ರೇಡಿಯೇಷನ್ ಒಂದು ಮುಖ್ಯ ಟ್ರೀಟ್ಮೆಂಟ್ ಮೊಡಾಲಿಟಿ ಥರ ಕಾಣಿಸ್ಕೊಳ್ತಾ ಇದೆ. ಈಗ ಎರಡನೇದು ಮುಖ್ಯವಾಗಿ ಏನು ಅಂದರೆ ನಾನು ಆವಾಗಲೇ ಹೇಳಿದೆ ರೇಡಿಯೇಷನ್ ಕೊಡಬೇಕಾದ್ರೆ ಎವ್ರಿ ಡೇ ಬ್ಲ್ಯಾಡರ್ ಒಂದೇ ಥರ ಫಿಲ್ ಆಗೋದಿಲ್ಲ. ಒಂದಿನ ಒಂದು 400 ml ಫಿಲ್ ಆಗಿದ್ದರೆ ಇನ್ನೊಂದು ದಿನ 450 ml ಫಿಲ್ ಆಗ್ಬೋದು, ಇನ್ನೊಂದು ದಿನ 375 ml ಫಿಲ್ ಆಗ್ಬೋದು. ಈ ಥರ ಸ್ವಲ್ಪ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ ಬ್ಲ್ಯಾಡರ್ ಫಿಲ್ಲಿಂಗಲ್ಲಿ. ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂದರೆ ಈಗ ನಮ್ಮ ಮಾಡರ್ನ್ ರೇಡಿಯೇಷನ್ ಮಿಷಿನಲ್ಲಿ CT ಸ್ಕ್ಯಾನರ್ ಅಟ್ಯಾಚ್ ಆಗಿರುತ್ತೆ ಮಿಷಿನಲ್ಲಿ. ಸೊ ಎವ್ರಿ ಡೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ನಾವು CT ಸ್ಕ್ಯಾನ್ ತೊಗೊಂಡು ಇವತ್ತಿನ ಟೈಮಲ್ಲಿ ಎಲ್ಲಿದೆ ರೇಡಿಯೇಷನ್ ಎಲ್ಲಿದೆ ಬ್ಲ್ಯಾಡರ್ ಅಂತ ನೋಡಿಕೊಂಡು ಆ ಜಾಗಕ್ಕೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ. ಸೊ ಈ ಥರ ಟ್ರೀಟ್ಮೆಂಟಿಗೆ ನಾವು IGRT ಅಥವಾ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಇದರ ಮೂಲಕ ನಾವು ಎಕ್ಸಾಕ್ಟ್ಲಿ ಎವ್ರಿ ಡೇ ಟ್ರೀಟ್ಮೆಂಟ್ ಬಂದಾಗ ಬ್ಲ್ಯಾಡರ್ ಎಷ್ಟು ದೊಡ್ಡದಾಗಿದೆ, ಯಾವ ಜಾಗದಲ್ಲಿದೆ, ಕಾಯಿಲೆ ಯಾವ ಜಾಗದಲ್ಲಿದೆ ಅಂತ ಗೊತ್ತಾಗಿ ಆ ಜಾಗಕ್ಕೆ ಮಾತ್ರ ನಾವು ರೇಡಿಯೇಷನ್ನ ಫೋಕಸ್ ಮಾಡ್ಬೋದು. ಎಂಟೈರ್ ಬ್ಲ್ಯಾಡರ್ ರೇಡಿಯೇಷನ್ ಅವಾಯ್ಡ್ ಮಾಡ್ಬೋದು ಮತ್ತು ಕ್ಯೂರ್ ರೇಟ್ಸು ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಥರ ರೇಡಿಯೇಷನ್ನು ಕೀಮೋಥೆರಪಿ ಆಪ್ಷನ್ನಲ್ಲಿ ನಾವು ಆರ್ಗನ್ ಪ್ರಿಸರ್ವೇಷನ್ ಅಥವಾ ಟ್ರೈ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಕೂಡ ಹೇಳ್ತೀವಿ. ಟ್ರೈ ಮೊಡಾಲಿಟಿ ಅಂದರೆ 3 ಥರದ ಟ್ರೀಟ್ಮೆಂಟ್ ಬರುತ್ತೆ ಬ್ಲ್ಯಾಡರ್ ಉಳಿಸೋಕ್ಕೆ. ಒಂದು ಸರ್ಜರಿ ಆದಷ್ಟು ತೆಗೆಯೋದು, ಎರಡನೇದು ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಉಳಿದಿರೋ ಕಾಯಿಲೆನ ವಾಸಿ ಮಾಡೋದಕ್ಕೆ ಟ್ರೈ ಮೊಡಾಲಿಟಿ ಥೆರಪಿ ಅಂತ. ಅಂದರೆ ಈ ಥರ ಪೇಷಂಟ್ಸಲ್ಲಿ ಬ್ಲ್ಯಾಡರ್ನೂ ಉಳಿಸಿ ಕಾಯಿಲೆನೂ ನಾವು ರಿಮೂವ್ ಮಾಡ್ತೀವಿ. ಸೊ ಈ ಮೂಲಕ ಪೇಷಂಟ್ಸು ಜೀವನವನ್ನು ನಾರ್ಮಲಾಗಿ ನೀಡಿಸ್ಬೋದು. ಅಡ್ವಾಂಟೇಜ್ ಏನು ಅಂದರೆ ಬ್ಲ್ಯಾಡರ್ ತೆಗಿಯೋ ಅವಶ್ಯಕತೆ ಬರಲ್ಲ, ನಾರ್ಮಲಾಗೆ ಯೂರಿನ್ ಫ್ಲೋ ಮಾಡ್ಬೋದು. ಸೊ ಯಾವ ಪೇಷಂಟು ಈ ಥರ ಟ್ರೀಟ್ಮೆಂಟಿಗೆ
ಸೂಟಬಲ್ ಆಗತ್ತೆ ಅನ್ನೋದು ನೀವು ರೇಡಿಯೇಷನ್ ಆಂಕಾಲಜಿಸ್ಟ್ ಮತ್ತು ಯೂರೋ ಆಂಕಾಲಜಿಸ್ಟ್ ಜೊತೆಗೆ ಡಿಸ್ಕಸ್ ಮಾಡಿ ನಿಮಗೆ ಈ ಥರ ಟ್ರೀಟ್ಮೆಂಟು ಅನುಕೂಲ ಆಗತ್ತಾ, ನೀವು ಫಿಟ್ ಆಗ್ತೀರಾ ಅನ್ನೋದನ್ನು ಡಿಸ್ಕಸ್ ಮಾಡಿ ತೊಗೋಬೋದು. ಈಗ ಇನ್ನೊಂದು ರೀತಿ ರೇಡಿಯೇಷನ್ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ, ಯಾರ ಪೇಷಂಟ್ಸ್ಗೆ ಬ್ಲ್ಯಾಡರ್ ತೆಗೆದಿದ್ದಾರೋ ಅವ್ರದ್ರಲ್ಲೂ ಕೂಡ ಕೆಲವೊಮ್ಮೆ ಸ್ವಲ್ಪ ಕಾಯಿಲೆ ಉಳ್ಕೊಂಡಿರತ್ತೆ ಆ ಬ್ಲ್ಯಾಡರ್ ಇದ್ದಿದ್ದ ಜಾಗದಲ್ಲಿ. ಆ ಜಾಗದಲ್ಲಿ ಮತ್ತೆ ಬೆಳ್ಕೊಂಡೇ ಇರೋಕ್ಕೆ ನಾವು ಪೋಸ್ಟ್ ಆಪರೇಟಿವ್ ರೇಡಿಯೇಷನ್ ಅಂತ ಅಲ್ಲಿಗೆ ಕೂಡ ಕೊಡ್ಬೋದು. ಇದು ಏನಾದರೂ ಅಲ್ಲಿ ಸೆಲ್ಸು ಅಥವಾ ಕ್ಯಾನ್ಸರ್ ಸೆಲ್ಸ್ ಉಳ್ಕೊಂಡಿದೆ ಅಥವಾ ಬೆಳೆಯೋಕ್ಕೆ ಶುರು ಆಗಿದ್ರೆ ಆ ಜಾಗಕ್ಕೆ ಕ್ಲಿಯರ್ ಮಾಡ್ಬೋದು. ಸೊ ಈ ಥರ ಈಗ ಅಡ್ವಾನ್ಸ್ಮೆಂಟ್ಸಲ್ಲಿ ರೇಡಿಯೇಷನ್ನು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಗಿ ಬಂದಿದೆ. ನಾವು ಸುಮಾರು ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಚೆನ್ನಾಗಿ ತಡ್ಕೊತಾರೆ, ಅದಾದಮೇಲೆ ನಾರ್ಮಲ್ ಆಗಿ ಕೂಡ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್.